ಹೆಲೋ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ತಮಗೆಲ್ಲರಿಗೂ ಪರಿಚಯ ಇರುವಂತಹ ಒಂದು ಹೂವಿನ ಗಿಡ ಸದಾಪುಷ್ಪ. ಈ ಹೆಸರನ್ನು ಕೇಳುವಾಗಲೇ ಈ ಹೂವಿನ ಗಿಡದಲ್ಲಿ ಸದಾ ಅರಳುವಂತಹ ಒಂದು ಜಾತಿಯ ಹೂ. ಮನೆಗೂ ಕೂಡ ಬಹಳ ಸೊಬಗು, ಬಹಳ ಸುಲಭವಾಗಿ ಬೆಳೆಸಬಹುದಾದಂತಹ ಈ ಹೂವಿನ ಗಿಡ ನೋಡಿ, ಎಷ್ಟೊಂದು ಸೊಗಸಾಗಿ ಈ ಗಿಡ ಬೆಳೆದಿದೆ. ವರ್ಷ ಪೂರ್ತಿ ಅರಳುವಂತಹ ಈ ಹೂವಿನ ಗಿಡ ಮನೆಯ ಮುಂಭಾಗದಲ್ಲಿ ಇದ್ದಂತಾದರೆ ಮನೆಗೂ ಕೂಡ ಬಹಳ ಅಂದ. ಈ ಸದಾಪುಷ್ಪದಲ್ಲಿ ಬಹಳಷ್ಟು ಬಣ್ಣದ ಹೂಗಳಿವೆ, ಆದರೆ ನಮ್ಮ ಮನೆಯಲ್ಲಿ 2 ಜಾತಿಯ ಈ ಹೂವಿನ ಗಿಡವನ್ನು ಕಾಣಬಹುದು. ನೋಡಿ ವೀಕ್ಷಕರೇ, ಎಷ್ಟೊಂದು ಸೊಗಸಾಗಿದೆ. ಬೇಸಿಗೆಯಲ್ಲಿ ಬಹಳ ಚೆನ್ನಾಗಿ ಈ ಹೂ ಗಿಡಗಳು ಹೂವನ್ನು ಕೊಡುತ್ತವೆ. ನೋಡಿ ವೀಕ್ಷಕರೇ, ಇದೊಂದು ಕಳ್ಳಿ ಗಿಡ ಅಥವಾ ಮರುಭೂಮಿ ಸಸ್ಯ ಅಂತಲೂ ಕರೆಯಬಹುದು. ಬಹಳಷ್ಟು ವೆರೈಟಿಯಲ್ಲಿ ಈ ಕಳ್ಳಿ ಗಿಡಗಳು ಇವೆ. ನಮ್ಮ ಮನೆಯಲ್ಲಿ ಸುಮಾರು 4-5 ಬಣ್ಣದ ಕಳ್ಳಿ ಗಿಡಗಳಿವೆ. ನೋಡಿ, ಈ ಹೂವು ಬಹಳ ಚಿಕ್ಕದಾಗಿದ್ದು ಪೊದರಾಗಿ ಬೆಳೆಯುವಂಥ ಈ ಹೂವಿನ ಗಿಡ ಮನೆಯ ಹೂವಿನ ತೋಟದಲ್ಲಿದ್ದಂತಾದರೆ ಮನೆಗೂ ಕೂಡ ಬಹಳ ಸೊಬಗನ್ನು ಕೊಡುತ್ತದೆ. ನೋಡಿ ವೀಕ್ಷಕರೇ, ಈ ಗಿಡದಿಂದ ಬಹಳಷ್ಟು ಗಿಡಗಳನ್ನು ಪಡೆಯಬಹುದು. ನೋಡಿ, ಇದರ ಬುಡದಲ್ಲಿ ಇಷ್ಟೊಂದು ಕಳ್ಳಿಯ ಗಿಡಗಳು ಇವೆ ಎಂಬುದನ್ನು ನೀವು ಈ ಹೂವಿನ ಗಿಡದಲ್ಲಿ ಕಾಣುತ್ತೀರಾ. ನೋಡಿ, ಸೊಗಸಾಗಿ ಕಾಣುವಂತಹ ಈ ಗಿಡ ಸುಲಭವಾಗಿ ಬೆಳೆಸಬಹುದು. ವೀಕ್ಷಕರೇ, ಈ ಸದಾಪುಷ್ಪ ಗಿಡ ಮಳೆಗಾಲದಲ್ಲಿ ಮಾತ್ರ ಹೊರಗಡೆ ಇದ್ದಂತಾದರೆ ಇದು ಕೊಳೆತು ಹೋಗುತ್ತದೆ. ಮಳೆಗಾಲದ ಸಂದರ್ಭದಲ್ಲಿ ಈ ಗಿಡವನ್ನು ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟರೆ ಪ್ರತಿ ವರ್ಷ ಈ ಗಿಡವನ್ನು ಬೆಳೆಸಬಹುದು. ನೋಡಿ ವೀಕ್ಷಕರೇ, ಇದು ಒಂದು ಔಷಧೀಯ ಗಿಡವೂ ಕೂಡ ಹೌದು. ಈ ಗಿಡಕ್ಕೆ ಅಷ್ಟೊಂದು ಆರೈಕೆ ಅಗತ್ಯವಿಲ್ಲ. ವೀಕ್ಷಕರೇ, ಇಂತಹ ಸೊಗಸಾದ ಗಿಡವನ್ನು ನೀವು ಕೂಡ ನಿಮ್ಮ ಮನೆಯ ಹೂವಿನ ತೋಟದಲ್ಲಿ ಬೆಳೆಸಿ ಅಂತ ಹೇಳುತ್ತಾ, ಮುಂದಿನ ವೀಡಿಯೋದಲ್ಲಿ ನನ್ನ ಮನೆಯಲ್ಲಿ ಬೆಳೆದಂತಹ ಬಹಳಷ್ಟು ಹೂವಿನ ಗಿಡಗಳ ಬಗ್ಗೆ ವಿಡಿಯೋವನ್ನು ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಲೈಕ್ ಆದಂತಾದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.